ಮಂಡ್ಯ ಜಿಲ್ಲೆಯ ಹನಕೆರೆ ಗ್ರಾಮದ ಕಾಲಭೈರೇಶ್ವರ ದೇವಸ್ಥಾನದೊಳಗೆ ದಲಿತರು ಪ್ರವೇಶ ಮಾಡಿ ಪೂಜೆ ಸಲ್ಲಿಸಿದ್ದಾರೆ ಅಂತ ಬಲಾಢ್ಯ ಜಾತಿಯವರು ದೇಗುಲದಿಂದ ಉತ್ಸವ ಮೂರ್ತಿಯನ್ನು ಹೊರತಂದು ದೇವಾಲಯದ ನಾಮಫಲಕವನ್ನು ಆಚರಿಸಿದ ಅಮಾನುಷ ಘಟನೆ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಜಾತಿಗ್ರಸ್ತ ಮನಸ್ಸುಗಳ ಈ ಕೃತ್ಯವನ್ನ ನಾಡಿನ ಜನರು ಖಂಡಿಸುತ್ತಿದ್ದಾರೆ. ಸದ್ಯ ಹನಕೆರೆ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಘಟನೆ ಹಿನ್ನೆಲೆ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಅಧಿಕಾರಿಗಳು ಸೋಮವಾರ ಶಾಂತಿ ಸಭೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದು ಉತ್ಸವ ಮೂರ್ತಿಯನ್ನ ದೇವಾಲಯದೊಳಗೆ ಮತ್ತೆ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಈ ಘಟನೆ ಬಗ್ಗೆ ಅಲ್ಲಿನ ಸ್ಥಳೀಯರು ಹಾಗೂ ಮುಖಂಡರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನೋಡಿ ಸರ್, ಹನಕೆರೆ ಗ್ರಾಮದಲ್ಲಿ ಶ್ರೀ ಕಾಲಭೈರೇಶ್ವರ ಟೆಂಪಲ್ ಅಂತ ನಮ್ಮ ಪೂರ್ವಿಕರ ಕಾಲದಿಂದಲೂ ಇದೆ. ಈ ಹಿಂದೆ ಪೂರ್ವಿಕರ ಕಾಲದಲ್ಲಿ ಒಂದು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಇತ್ತು ಸರ್. ಅಲ್ಲಿ ಆವಾಗ ಹೆಚ್ಚಿಗೆ ಪ್ರವೇಶ ಆಗ್ತಾ ಇರಲಿಲ್ಲ ನಮ್ಮ ಜನಾಂಗದವ್ರಿಗೆ. ಅದು ಆ ಕಾಲಘಟ್ಟಕ್ಕೆ ಇತ್ತೋ ಏನೋ ಅದು ನಮಗೆ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ವರ್ಷಗಳ ಹಿಂದೆ ಈಗ ಪುನಶ್ಚೇತನಗೊಳ್ತು ಆ ದೇವಾಲಯ. ಆ ದೇವಾಲಯವನ್ನು ನಮ್ಮ ಮಾಜಿ ಶಾಸಕರು ಎಂ ಶ್ರೀನಿವಾಸ್ ಅವರನ್ನೇ ನೇತೃತ್ವ ವಹಿಸಿ ಊರಿನ ಜನ ಎಲ್ಲನೂ ಕಟ್ಕೊಂಡು ಎಲ್ಲರ ಹತ್ರನೂ ದೇಣಿಗೆ ಕಲೆಕ್ಟ್ ಆಗಿದೆ ಸರ್. ಎಲ್ಲ ಜಾತಿ ವರ್ಗದವ್ರ ಹತ್ರ ದೇಣಿಗೆ ಕಲೆಕ್ಟ್ ಆಗಿದೆ ಆ ದೇವಾಲಯ ನಿರ್ಮಾಣಕ್ಕೆ. ಜೊತೆಗೆ ಮಾಮೂಲಿ ಇದು ಮುಜರಾಯಿ ಇಲಾಖೆಯಿಂದನೂ ಕೂಡ ದೇಣಿಗೆ ಕಲೆಕ್ಟ್ ಆಗಿದೆ ಸರ್. ಆ ದೃಷ್ಟಿಯಿಂದ ಈಗ ಅದು ಪ್ರಾರಂಭದಲ್ಲಿ ಎಲ್ಲವೂ ಕರೆಕ್ಟಾಗೇ ಇತ್ತು ಸರ್. ಅದು ಪೂಜೆ ಕೈಂಕರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಎಲ್ಲವೂ ಕರೆಕ್ಟಾಗೇ ಇತ್ತು. ಸಾಮೂಹಿಕ ಪ್ರವೇಶ ಇತ್ತು, ಸಾಮೂಹಿಕ ಭೋಜನ ಇತ್ತು, ಮತ್ತು ಒಂದು 3 ತಿಂಗಳು ಮಟ್ಟಕ್ಕೆ ಅದು ದೇವರ ಪೂಜೆ ಕೈಂಕರ್ಯಗಳೆಲ್ಲವೂ ಸುಗಮವಾಗಿ ನಡೆದವು ಸರ್. ತದನಂತರ ಏನಾಯಿತು, ಇಂಡಿವಿಜುವಲ್ಲಾಗೆ ಪೂಜೆ ಹೋದಾಗ ಅದೆಲ್ಲ ಕಳೆದು ಬಿಡುದಿನ ಅಂತ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಕೆಲವರು ತಿಳಿಗೇಡಿಗಳು ನಮ್ಮವ್ರನ್ನ ಅಡ್ಡಿಪಡಿಸ್ತಾರೆ ಸರ್. ನೀವು ಹಿಂದೆ ಹೆಂಗಿದ್ರಿ ಹಾಗೇ ಇರಿ, ಬರೋಕ್ಕೆ ಹೋಗಬೇಡಿ, ಅವತ್ತೇನೋ ಆಯಿತು, ಇನ್ನು ಮುಂದೆ ಬರೋಕ್ಕೆ ಹೋಗಬೇಡಿ ಅಂತ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ಅವಾಗ ಅವರೆಲ್ಲ ಬಂದು ನಮ್ಗೆ ಹೇಳ್ತಾರೆ, ಮುಖಂಡರುಗಳಿಗೆ ಈ ಥರ ಮಾಡ್ತಾಯಿದ್ದಾರೆ ಅಂತ. ಹೆಣ್ಮಕ್ಳುಗಳು ಹೌದಾ ನೋಡೋಣ ಇರಿ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಏಕಾಏಕಿ ದುಡ್ಕಲ್ಲ, ಆ ಸಮಿತಿಯವರ ಗಮನಕ್ಕೆ ತರ್ತೀವಿ. ಫಸ್ಟು ಈ ಥರ ಎಲ್ಲ ಆಗ್ತಾಯಿದೆ, ನೀವು ಮುಕ್ತ ಅವಕಾಶಕ್ಕೆ ನಮಗೊಂದು ಡೇಟ್ ನಿಗದಿ ಮಾಡಿಕೊಡಿ ಅಂತ ಅವ್ರಿಗೆ ಒಂದು ಮನವಿ ಮಾಡ್ತೀವಿ. ಮನವಿ ಮಾಡಿದಾಗಲೂ ಕೂಡ ಅವರು ಒಪ್ಕೊಳ್ತಾರೆ, ಆಯ್ತಪ್ಪ ಕಾನೂನು ಪ್ರಕಾರ ಅದೇನು ಮಾಡಬೇಕು ಮಾಡ್ತೀವಿ ಅಂತ. ಅದು ಹಂಗೇ ಮಂದಗತಿಲಿ ಹಂಗೆ ಸಾಗ್ತಾ ಇರ್ತದೆ. ತದನಂತರ ಏನಾಯ್ತದೆ, ನಾವು ಇತ್ತೀಚೆಗೆ ಒಂದು 3 ತಿಂಗಳು ಹಿಂದೆ ಒಂದು ಜಿಲ್ಲಾ ಕುಂದುಕೊರತೆ ಸಮಿತಿ ಅಂತ ಇದೆ ನಮ್ಮದು SC ST. ಅಲ್ಲಿ ಜಿಲ್ಲಾ ಮೀಟಿಂಗಲ್ಲಿ ಈ ಸಬ್ಜೆಕ್ಟು ರೈಸ್ ಆಯ್ತದೆ. ಒಟ್ಟಾರೆ ನಾಟ್ ಓನ್ಲಿ ಹನಕೆರೆ, ಒಟ್ಟಾರೆ ಇಲ್ಲಿ ಎಲ್ಲೆಲ್ಲಿ ಈ ರೀತಿ ಅವಘಡಗಳಿದ್ದಾವೆ ಅಂತ DC ಅವರು ಕೇಳ್ತಾರೆ. ಕೇಳಿದಾಗ ಅದು ಚೀರ್ನಳ್ಳಿದು ಒಂದು ಉದಾಹರಣೆಗೆ ಬರುತ್ತದೆ. ನಮ್ಮೂರು ಗ್ರಾಮದ್ದು ಈ ಥರ ಇದೆ ಸರ್ ಪರಿಸ್ಥಿತಿ. ಆದರೂ ಇನ್ನೂ ಅದು ಬಗೆಹರಿದಿಲ್ಲ. ಆದರೆ ಯಾವುದೇ ಗಲಾಟೆಗಳೂ ಆಗಿಲ್ಲ. ಆದರೆ ನಾವು ಸಮಿತಿಯವ್ರನ್ನ ಕೇಳ್ಕೊಂಡಿದ್ದೀವಿ, ಅವರು ಬಗೆಹರಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳಿ, ಅದರ ನಿಮಿತ್ತ ಅಧಿಕಾರಿಗಳು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಮಾಮೂಲಿ ತಾಲೂಕು ದಂಡಾಧಿಕಾರಿಗಳು ಮುಜರಾಯಿ ಇಲಾಖೆಯಿಂದ ಬಂದು 1-2 ಬಾರಿ ಶಾಂತಿ ಸಭೆನ ಮಾಡ್ತಾರೆ ಸರ್. ಈ ವಿಚಾರವಾಗಿ ಈ ವಿಚಾರದ ಮಾಡಿದಾಗಲೂ ಕೂಡ ಆಯಿತು ಅಂತ ಓಕೆನೂ ಮಾಡ್ತಾರೆ, ನಾವೇನು ಅಡ್ಡಿಪಡಿಸೋದಿಲ್ಲ, ಹೋಗಲಿ ಬಿಡಿ ಅಂತಲೂ ಮೇಲ್ನೋಟಕ್ಕೆ ಆ ರೀತಿ ಹೇಳ್ತಾರೆ. ಅದಾಗಿಯೂ ಕೂಡ ನಾವು ನಿಗದಿ ಮಾಡಿಕೊಡಿ ದಿನಾಂಕವನ್ನು, ಯಾವತ್ತು ನಾವು ಬರಬೇಕು, ನಿಮ್ಮೊಟ್ಟಿಗೆ ನೀವೇ ಅದನ್ನು ಪ್ರವೇಶ ಮಾಡಿಸಿ ಸೌಹಾರ್ದ ರೀತಿಯಲ್ಲಿ, ಯಾರಿಗೂ ಗಲಭೆ ಆಗೋದು ಬೇಡ ಅಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ತದನಂತರ ಅದೇ ರೀತಿ ಆಗುತ್ತೆ. ಕಳೆದ ಗುರುವಾರ ನಿಗದಿ ಆಗಿರ್ತದೆ ಸರ್, 7ನೇ ತಾರೀಕಿಗೆ. ಆದರೆ ಅವತ್ತು ಮಾಜಿ ಶಾಸಕರ ಅಕ್ಕವರೇನೋ ತೀರಿಗೆ ದಿವಸದ ಕಾರ್ಯಕ್ರಮ ಇರ್ತದೆ, ಹಾಗಾಗಿ ಅದು ಪೋಸ್ಟ್ಪೋನ್ ಆಯಿತು. ಅಂದರೆ ಇವತ್ತಿಗೆ ಪೋಸ್ಟ್ಪೋನ್ ಆಯಿತು. ಅದನ್ನು ಕೂಡ ಒಂಚೆಗೆ ನಾವು ಮತ್ತೆ ಸಮಿತಿಯವರ ಗಮನಕ್ಕೆ ತರ್ತೀವಿ. ನೋಡಿ, ಅವತ್ತು ಯಾವುದೇ ಅವಘಡ ಆಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಅದು ಇವತ್ತು ಹಾಗಾಯಿತು. ಆದರೆ ಈ ಅವಘಡ ನಡೆಯೋಕ್ಕೆ ಮುಖ್ಯ ಕಾರಣ ಯಾರಿಗೂ ಮಾಹಿತಿ ನೀಡ್ದೇನೆ, ಯಾವ ಮುಖಂಡರುಗಳಿಗೂ ಮಾಹಿತಿ ನೀಡ್ದೇನೆ ನಿನ್ನೆ ಸಂಜೆ ಇಷ್ಟೊತ್ತಿನಲ್ಲಿ ಒಂದು ಟಾಮ್ ಮಾಡಿಸ್ತಾರೆ ತಿಳಿಗೇಡಿಗಳು. ಎಲ್ಲ ಮನೆಗೆ ಒಬ್ಬರಂತೆ ಎಲ್ಲ ದೇವಸ್ಥಾನದ ಬಳಿ ಬರಬೇಕು ಅಂತ. ಅದರ ಉದ್ದೇಶ ಏನು, ಇವರು ದಲಿತರು ಅಥವಾ ಪರಿಶಿಷ್ಟ ಜನಾಂಗದವರು ಪ್ರವೇಶ ಮಾಡ್ತಾಯಿದ್ದಾರೆ, ಅದನ್ನೇನಾದರೂ ಮಾಡಿ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಥರ ಸಾರಿಸಿರ್ತಾರೆ ಸರ್.
ಆ ಸಾರಿದಾಗ ಅದನ್ನು ಇನ್ನೂ ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಮಹಿಳೆಯರನ್ನ ಮುಂದೆ ಬಿಟ್ಟು ಅದನ್ನು ತಡೆಯಬೇಕು ಅಂತ ಒಂದು ಹುನ್ನಾರ ಮಾಡ್ತಾರೆ. ಇದು ಇಂಟೆಲಿಜೆನ್ಸಿ ರಿಪೋರ್ಟು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹೋದಂಥ ಸಂದರ್ಭದಲ್ಲಿ ಅವರು ಅಲರ್ಟ್ ಆಗ್ತಾರೆ. ನಿನ್ನೆ ನೈಟೇ ಬಂದು ಪೊಲೀಸ್ನವರು ರಕ್ಷಣೆಗೋಸ್ಕರ ದೇವಾಲಯ ಬಳಿ ಅಲರ್ಟ್ ಆಗ್ತಾರೆ. ಅಲರ್ಟ್ ಆದಮೇಲೆ ಆಮೇಲೆ ನಮಗೂ ಎಲ್ಲ ಮಾಹಿತಿ ಅವರೇ ಹೇಳ್ತಾರೆ, ಈ ಥರ ಇದೆ, ಬೆಳಗ್ಗೆಗೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ಇಲ್ಲ ಸರ್ ಒಪ್ಕೊಂಡಿದ್ದಾರೆ, ಅದರಂತೆ ನಾವು ಪೂಜೆಗೆ ಬರ್ತೀವಿ. ಈಗ ಮಾಜಿ ಶಾಸಕರು ಒಪ್ಕೊಂಡಿದ್ದಾರೆ, ದೇವಸ್ಥಾನದ ಸಮಿತಿಯ ಸದಸ್ಯರು ಮತ್ತು ನಮ್ಮ ಶಶಿಕುಮಾರ್ ಅಂತ ಗೊತ್ತಲ್ಲ ನಿಮಗೆ, ಅವರು ಕೂಡ ಇದರಲ್ಲಿ ಜನರಲ್ ಸೆಕ್ರೆಟರಿ ದೇವಾಲಯಕ್ಕೆ ಸಮಿತಿಗೆ, ಹಂಗೆ ಅವರು ಕೂಡ ಒಪ್ಪಿಗೆ ಕೊಟ್ಟಿರ್ತಾರೆ ಎಲ್ಲರೂ. ಆಮೇಲೆ ನಾಡಗೌಡರು ರಾಮಕೃಷ್ಣ ಅಂತಿದ್ದಾರೆ, ಅವರು ಮತ್ತು ಎಲ್ಲ ಮುಖಂಡರುಗಳು ಒಪ್ಕೊಂಡಿರ್ತಾರೆ. ಟಿ ನಾಗರಾಜು ಅವರು ಮತ್ತು ಇನ್ನಿತರೆ ಎಲ್ಲ ಸದಸ್ಯರು ಮತ್ತು ನಮ್ಮ ಮಾಜಿ TP ಮೆಂಬರು ಕಿರಣ್ ಅವರು ಇರ್ತಾರೆ. ಅವತ್ತು ಮಾತಾಡಿದಾಗ ಅವರು ಎಲ್ಲ ಬಿಡಿ ಆಯಿತು, ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡೋಣ ಅಂತ ಓಕೆ ಮಾಡಿರ್ತಾರೆ. ಆದರೂ ಕೂಡ ಇವ್ರು ಯಾರಿಗೂ ಮಾಹಿತಿ ನೀಡ್ದೇ ಒಂದು ಟಾಮ್ ಮಾಡಿಸ್ಬಿಡ್ತಾರೆ ನಿನ್ನೆ ದಿನ ಸಂಜೆಲಿ. ಆ ಟಾಮ್ ಉದ್ದೇಶ ಇದಾಗಿರ್ತದೆ. ಅದಕ್ಕೋಸ್ಕರ ಈ ಥರ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಗೋಕ್ಕೆ ಆ ಟಾಮ್ ಮಾಡಿಸೋದೇ ಏಕ ಕಾರಣ. ಸರ್, ಕಾಲಭೈರೇಶ್ವರ ದೇವಸ್ಥಾನ ಮತ್ತು ಜೊತೆಗೆ ಸಿದ್ದೇಶ್ವರ, ಚಿಕ್ಕಮ್ಮ, ಮಂಚಮ್ಮ ಮತ್ತು ನವಗ್ರಹ 5 ದೇವಸ್ಥಾನಗಳನ್ನು ಕೂಡ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಅನಾವರಣ ಮಾಡೋದಂದರೆ ಪುನರ್ ನಿರ್ಮಾಣ ಮಾಡಿ ಅದನ್ನು ಒಂದೇ ವೇದಿಕೆಯಲ್ಲಿ 5 ದೇವಸ್ಥಾನಗಳನ್ನು ಕೂಡ ಅವತ್ತು ಉದ್ಘಾಟನೆ ಆಯಿತು. ಮೊನ್ನೆ ನಮ್ಮ MLA ಅವರು ಶ್ರೀನಿವಾಸ್ ಅವರಾಗಿದ್ದರು, ಅವರ ನೇತೃತ್ವದಲ್ಲಿ ಎಲ್ಲ ದೇವಸ್ಥಾನಗಳು ಉದ್ಘಾಟನೆಗೊಂಡವು. ಆ ಸಂದರ್ಭದಲ್ಲಿ 3 ದಿನ ಕಾರ್ಯಕ್ರಮಗಳಲ್ಲೂ ಸಹಿತ ನಮ್ಮನ್ನು ಒಳಗೊಂಡಂತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮನ್ನು ಬಳಸ್ಕೊಂಡು ದೇವಸ್ಥಾನಗಳ ಎಲ್ಲ ಕೈಂಕರ್ಯಗಳು ನಡೆದವು. ಮುಂದಿನ ದಿನ 48 ದಿನ ಎಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಭೈರವೇಶ್ವರ ದೇವಸ್ಥಾನದಲ್ಲಿ ಇತ್ತು. ಆ ದಿನದಿಂದಲೇ ನಮಗೆ ಒಂದು ದಿನ ಅವಕಾಶ ಮಾಡಿಕೊಡಿ ಪೂಜೆಗೆ ಅಂತೇಳಿ ನಾಡಗೌಡರು ವಹಿಸಿದ್ರು. ಅವ್ರನ್ನ ನಾವು ಸಂಪರ್ಕ ಮಾಡಿ ಕೇಳಿದ್ವಿ. ಅವರು ಒಂದು ದಿನ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಪೂಜೆಗೆ, ನಿಮ್ಮ ಎಲ್ಲ ಸಮುದಾಯದವರು ಬರ್ಬೋದು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲ ಹೇಳಿದ್ರು, ಬಟ್ ಅದು ಅವಕಾಶ ಮಾಡ್ಕೊಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಯಾಕೆಂದರೆ ಬೇರೆಯವ್ರ ಕಡೆಯಿಂದ ವಿರೋಧ ಇತ್ತಂತೆ. ನಂತರ ಏನಾಯಿತು ಅಂತಂದರೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ನಾವು ಸ್ವಲ್ಪ ನೋಡ್ಲಾದ್ವಿ. ಆ ಸಂದರ್ಭದಲ್ಲಿ ಬ್ರೇಕ್ ಮಾಡೋಕ್ಕೆ ಹೋಗಲ್ಲ. ಮತ್ತೆ ಏನಾಯಿತು, ಜಿಲ್ಲಾಡಳಿತ ಗಮನಕ್ಕೆ ಬಂತು ಈ ವಿಚಾರ. ಜಿಲ್ಲಾಡಳಿತದಿಂದ ಅಧಿಕಾರಿಗಳು ನೇಮಕ ಮಾಡಿದ್ರು, ಬಂದು ಇಲ್ಲಿ ಶಾಂತಿ ಸಭೆ ಮಾಡಿದ್ರು ಸರ್. ಶಾಂತಿ ಸಭೆ ಮಾಡಿದಾಗ ಅವರು ಸಾಕಷ್ಟು ಕಾನೂನಿನ ಅರಿವನ್ನ ಎಲ್ರಿಗೂ ಹೇಳಿದ್ರು. ಆ ಸಂದರ್ಭದಲ್ಲಿ ಏನು ಹೇಳಿದ್ರು, ಎಲ್ಲರೂ ನಮ್ದು ಯಾವುದೇ ಥರದ ವಿರೋಧ ಎಲ್ಲ ಕಮಿಟಿಯವ್ರದೇ ಆಗಲಿ ಯಾವುದೂ ಇಲ್ಲ, ನಾವು ಯಾರನ್ನೂ ತಡೆದಿಲ್ಲ ಹಾಗೆ ಹೇಗೆ ಅಂತೇಳಿ. ತಡೆದಿಲ್ಲ ಅಂತಂದಮೇಲೆ ಯಾವುದೂ ಇಲ್ವಲ್ರಪ್ಪ, ಆಯಿತು ಒಂದು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೈ ಮುದುಗಿ ಕೇಳ್ಕೊಂಡ್ವಿ. ಅವ್ರೇನು ಮಾಡಿದ್ರು, ದಿನಾಂಕನ ಗೊತ್ತುಪಡಿಸಿದ್ರು. ಯಾವ್ದು ನೀವೊಂದು 3 ಡೇಟ್ನ ಕೊಟ್ಟರೆ ಒಂದು ದಿನ ನಾವು ಇದನ್ನು ಅವಕಾಶ ಮಾಡಿಕೊಡ್ತೀವಿ ಅಂತ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು. ಅವತ್ತಿಗೆ ನಾವು ಬದ್ಧತೆ ಅಂತ ಹೇಳಿ ನಾವು ಈಗ ಈ ತಿಂಗಳಲ್ಲಿ 7, 14, 21 ಅಂತೇಳಿ 3 ಡೇಟ್ನ ಕೊಟ್ಟಿದ್ದೆವು ಸರ್. ಆ ಡೇಟ್ನಲ್ಲಿ ಏನಾಯಿತು ಅಂದರೆ 7ನೇ ತಾರೀಕಲ್ಲಿ ನಮ್ಮ ಮಾಜಿ MLA ಅವ್ರ ಅಕ್ಕ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು, ಭಾನುವಾರಕ್ಕೆ ಬಂತು. ಭಾನುವಾರ ದಿನ ಮಾಡುವಂಥ ನಾವು ಅವತ್ತು ಪ್ರವೇಶ ಮಾಡಬೇಕು ಅಂತ ಇವ್ರು ಕಮಿಟಿಯವರೆಲ್ಲ ಕೊಟ್ಟಿದ್ರಲ್ಲ, ಅವತ್ತು ನಾವು ಸಿದ್ಧತೆ ಮಾಡ್ಕೊಳ್ಳುವಾಗ ಹಿಂದಿನ ದಿವಸ ಏನು ಮಾಡಿದ್ದಾರೆ, HR ಯಶವಂತ್ ಅವರು ರಾಜೇಗೌಡರ ಮಗ ಅವರು ಪ್ರೊವಾಕ್ ಮಾಡಿ ಇದನ್ನ ಪ್ರತಿ ಮನೆಯಿಂದ ಒಬ್ಬೊಬ್ಬರು ಬರಬೇಕಂತೇಳಿ ಹಿಂದೂ ದಿವಸ ಟಾಮ್ ಮಾಡಿದ್ರು. ಅವಾಗ ಗಾಬರಿ ಆಯಿತು ನಮಗೂ ಸಹಿತ. ಅವರೆಲ್ಲ ಕಮಿಟಿ ಮುಖಂಡರ ಗಮನಕ್ಕೆ ತಂದ್ವಿ ನಾವು. ತಂದರು ಏನಾಯಿತು ಅಂತಂದ್ರೆ ಅವ್ರು ಯಾರು ಕೂಡ ಇರಲಿಲ್ಲ. M. ಶ್ರೀನಿವಾಸ್ ಅವರು ಒಬ್ಬರು ಮಾತ್ರ ನಿನ್ನೆ ದಿನ ಭಾನುವಾರ ದಿನ ಬಂದರು ಸರ್. ಬಂದು ಅವ್ರಿಗೆ ಸಿಕ್ಕಾಬಟ್ಟೆ ಎಲ್ಲ ಏನು ವ್ಯತಿರಿಕ್ತವಾಗಿ ಎಲ್ಲ ಮಾತಾಡಿದ್ರು. ಆದರೂ ಸಹಿತ ಅವರು ಕಾನೂನು ಬಿಟ್ಟು ನಾನು ಬರಲ್ಲ ಅಂತಂತೇಳಿ ನಮ್ಮ ಜೊತೆಲಿ ಬಂದು ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ನಿನ್ನೆ ದಿನ ಆ ಕಾರ್ಯಕ್ರಮಗಳ ಜರುವುದು ಸಹಿತ ಇನ್ನೂ ನಮ್ಮ ಊರಿನಲ್ಲಿ ಬಿಗಿನ ವಾತಾವರಣ ಇದೆ, ಎಲ್ಲ ಪೊಲೀಸ್ ಬಂದೋಬಸ್ತು ಇದೆ. ಆದರೂ ಕೂಡ ಅದನ್ನು ಪ್ರೊವಾಕ್ ಮಾಡುವಂಥ ಜನಗಳು ಇನ್ನೂ ಉಟ್ಕೊಂಡು ಅದನ್ನು ಇನ್ನೂ ಸಾಮಾನ್ಯ ಜನಗಳಿಗೆ ಭಾಳ ಕಿರುಕುಳ ಆಗೋ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಸರ್. ಏನು ಹನಕೆರೆಯ ಕಾಲಭೈರವೇಶ್ವರ ದೇವಸ್ಥಾನದಿಂದ ಅಸ್ಪೃಶ್ಯರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಕಿಡಿಗೇಡಿಗಳು ಉತ್ಸವ ಮೂರ್ತಿಯನ್ನು ಹೊತ್ತೊಯ್ದಿದ್ರು. ಅದೇ ಉತ್ಸವ ಮೂರ್ತಿಯನ್ನು ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೇರಿ ಅದೇ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮತ್ತೆ ಪ್ರತಿಷ್ಠಾಪಿಸಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಹನಕೆರೆ ಗ್ರಾಮಸ್ಥರಿಗೆ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಯಾರು ಈ ರೀತಿಯ ಪುಂಡಾಟಿಕೆನಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಯಾಕೆಂತ ಹೇಳಿದ್ರೆ ಹನಕೆರೆಯ ಇಡೀ ಗ್ರಾಮಸ್ಥರ ಜೊತೆ ನಾವು ಮಾತಾಡಿದ್ದೀವಿ. ಇಲ್ಲಿಯ ಹಿರಿಯರು, ಊರಿನ ಮುಖ್ಯಸ್ಥರು, ಪಂಚಾಯಿತಿ ಸದಸ್ಯರು ಇವರೆಲ್ಲರೂ ಕೂಡ ಎಲ್ಲ ಜಾತಿಯ ಜನರಿಗೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮುಕ್ತವಾಗಿ ಪ್ರವೇಶ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಸೌಹಾರ್ದತೆಯಿಂದ ಇರ್ತೀವಿ, ದೇವರು ಎಲ್ರಿಗೂ ಸೇರಿದ್ದು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಆದರೆ ಕೆಲವು ವ್ಯಕ್ತಿಗಳು, ಒಬ್ಬ ಯಶವಂತ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ಜೊತೆಗೆ ಇನ್ನೊಂದು 2-3 ಜನ ಸೇರ್ಕೊಂಡು ಊರಿನ ಶಾಂತಿಯನ್ನು ಕದಡುವುದು ಮಾತ್ರ ಅಲ್ಲ,
ಇಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಕುಮ್ಮಕ್ಕು ಕೊಡ್ತಕ್ಕಂಥ, ಅಸ್ಪೃಶ್ಯತೆಯನ್ನು ಆಚರಿಸಬೇಕು ಅಂತೇಳಿ ಮಹಿಳೆಯರನ್ನ ಎತ್ಕಟ್ತಕ್ಕಂಥ, ಅಸ್ಪೃಶ್ಯರ ಮೇಲೆ ನಿಂದನೀಯ ಮಾತುಗಳನ್ನು ಆಡ್ತಕ್ಕಂಥ ಕುಕೃತ್ಯದಲ್ಲಿ ತೊಡಗಿದ್ದಾರೆ. ಇಂತಹ ಶಕ್ತಿಗಳನ್ನು ಐಸೋಲೇಟ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದ್ರ ಮುಖಾಂತರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಯಾರನ್ನೂ ಕೂಡ ಈ ಥರದ ಪುಂಡಾಟಿಕೆ ನಡೆಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಪರವಾಗಿ CPIM ಪಕ್ಷ ಒತ್ತಾಯಿಸುತ್ತೆ. ಶ್ರೀ ಕಾಲಭೈರವೇಶ್ವರ ಸನ್ನಿಧಿ ಅನ್ಕೆರೆಯಲ್ಲಿ ನಿನ್ನೆ ನಡೆದಂಥ ಅಹಿತಕರ ಘಟನೆಯ ವಿಚಾರದಲ್ಲಿ ಇವತ್ತೊಂದು ಶಾಂತಿ ಸಭೆಯನ್ನು ಏರ್ಪಾಡು ಮಾಡಿದ್ದು. ಈ ಶಾಂತಿ ಸಭೆಯಲ್ಲಿ ಎಲ್ರಿಗೂ ಕೂಡ ಮುಕ್ತವಾದ ಪ್ರವೇಶವನ್ನು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಮತ್ತು ನಿನ್ನೆ ನಡೆದಂಥ ಅಹಿತಕರ ಘಟನೆಯಲ್ಲಿ ಕೆಲವು ಕಿಡಿಗೇಡಿಗಳು ಕೆಲವರನ್ನ ಎತ್ಕಟ್ಟಿ ಒಂದು ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆ ಅಶಾಂತಿಯನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಜಿಲ್ಲಾಡಳಿತ ಎಲ್ಲರೂ ಕೂಡ ಅದನ್ನು ಶಾಂತಿ ರೀತಿಯಿಂದ ವರ್ತನೆ ಮಾಡೋಕ್ಕೆ ಕಾರಣೀಭೂತರಾಗಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಈಗ ಶ್ರೀ ಕಾಲಭೈರವೇಶ್ವರ ಸನ್ನಿಧಿ ಎಲ್ರಿಗೂ ಕೂಡ ಮುಕ್ತವಾಗಿ ಪ್ರವೇಶ ಇರುತ್ತೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಗಾಬರಿ ಪಡುವಂಥದ್ದು ಆಗಲಿ ಭಯ ಪಡುವಂಥದ್ದಾಗಲಿ ಯಾವುದೇ ಇಲ್ಲ. ಎಲ್ರಿಗೂ ಕೂಡ ಮುಕ್ತವಾಗಿ ಪ್ರವೇಶ ಇರುತ್ತೆ. ಎಲ್ಲರೂ ಕೂಡ ನಮ್ಮ ಶ್ರೀ ಕಾಲಭೈರವೇಶ್ವರ ಸನ್ನಿಧಿಯಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಕೋಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಊರಿನ ಮುಖ್ಯಸ್ಥರು, ಅಧಿಕಾರಿಗಳು ಎಲ್ಲರೂ ಒಂದು ಶಾಂತಿ ಸಭೆ ಅಂತ ಮಾಡಿ ಊರಿನ ಜನರುಗಳಿಗೆ ತಿಳುವಳಿಕೆ ಹೇಳಿ ಇಂದಿನಂತೆ ಪೂಜೆ ಪುನಸ್ಕಾರಗಳು ನಡೆಯುವಾಗೆ ಮತ್ತು ದಲಿತರಿಗೂ ಪ್ರವೇಶ ಮಾಡುವಂತೆ ಎಲ್ಲರೂ ಒಮ್ಮತ್ತಿನ ತೀರ್ಮಾನ ಮಾಡವ್ರೆ. ಸಾಹೇಬರು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಸೇರಿ ನಾಳೆ ಅದಕ್ಕೆ ಏನು ಕ್ರಮಬದ್ಧವಾಗಿ ಬೋರ್ಡ್ ಹಾಕಿಸಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಅವರು ಒಪ್ಪಿ ಹೇಳಿದ್ದಾರೆ. ಊರಲ್ಲಿ ಶಾಂತಿ ಇದೆ, ಏನೋ ತೊಂದರೆ ಇದೆ. ದೇವಸ್ಥಾನದ ಕಮಿಟಿನಲ್ಲಿ ನನಗೆ ಒಳ್ಳೆ ಉತ್ತೇಜನ ಕೊಟ್ಟು ಹಣಕಾಸಿನ ವ್ಯವಹಾರ ಎಲ್ಲವನ್ನು ನನ್ನಿಂದನೇ ಮಾಡಿಸಿ ಕೊನೆಗೆ ಈ ಜೀರ್ಣೋದ್ಧಾರ ಆದಮೇಲೆ ದಲಿತರಿಗೆ ಅವಕಾಶ ಇಲ್ಲ ಅಂತ ಇದು ಮಾಡಿದ ಮೇಲೆ ನಾವು ಆ ಕಡೆ ಹೋಗಿಲ್ಲ. ಈಗ ನಾವೆಲ್ಲ ಒಟ್ಟುಗೂಡಿ ಇದು ಸಂಘಟನೆಯಿಂದ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೆ ಹೋದಾಗ ಕೆಲವು ಪುಂಡ ಹುಡುಗರು ಗಲಾಟೆ ಮಾಡಿ ತಡೆದರು. ಆಗ ಕಾನೂನಿನ ಪ್ರಕಾರ ತಾಲೂಕು ದಂಡಾಧಿಕಾರಿ DYSP ಅವರು ಎಲ್ಲ ನಿಂತು ಅವರ ಸಮ್ಮುಖದಲ್ಲಿ ಹಾಗೂ ಮಾಜಿ ವಿಧಾನಸಭಾ ಸದಸ್ಯರಾದ M. ಶ್ರೀನಿವಾಸರಾದ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಒಳ ಪ್ರವೇಶಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ. ಸುಸೂತ್ರವಾಗಿ ನಡೀತಾ ಇದ್ದಂಥ ಈ ದಲಿತರ ದೇವಸ್ಥಾನ ಪ್ರವೇಶದ ವಿಚಾರ ಸ್ವಲ್ಪ ಒಂದು ಬಿರುಸಿನ ಮತ್ತು ಪ್ರಚೋದನೆಗೆ ಒಳಗಾಯಿತು ಅಂತಕ್ಕಂಥದ್ದೊಂದು ಪರಿಸ್ಥಿತಿ ಎದುರಾಗಿದೆ. ಈ ಸಂದರ್ಭದ ಪರಿಸ್ಥಿತಿಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇವತ್ತು ಗ್ರಾಮ ಶಾಂತಿ ಸಭೆಯನ್ನು ಕರೆದಿದ್ರು. ಈ ಶಾಂತಿ ಸಭೆಯಲ್ಲಿ ಗ್ರಾಮದ ಎಲ್ಲ ಮುಖಂಡರುಗಳು ಭಾಗವಹಿಸಿ ಇದು ಒಂದು ಊರಿನಲ್ಲಿ ಗ್ರಾಮ ಸಮಿತಿ ಅಂತ ಒಂದು ಐತೆ ಮತ್ತು ದೇವಸ್ಥಾನ ಸಮಿತಿ ಅಂತ ಒಂದು ಐತೆ. ಈ ಎರಡೂ ಸಮಿತಿಗಳು ಕೂಡ ದಲಿತರು ಒಂದು ದೇವಸ್ಥಾನ ಪ್ರವೇಶ ಮಾಡೋದನ್ನು ಯಾರೂ ನಿರಾಕರಿಸಿಲ್ಲ. ಅದನ್ನು ಪ್ರೀತಿಯಿಂದ ಒಪ್ಪಿ ಅವರೇ ತೀರ್ಮಾನ ಮಾಡಿ ಪ್ರವೇಶ ಮಾಡಿಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಕೆಲವರು ಕಿಡಿಗೇಡಿಗಳು ಇದನ್ನು ಪ್ರಚೋದನೆಗೊಳ ಮಾಡಿ ಈ ದಲಿತರು ಪ್ರವೇಶ ಮಾಡುವುದನ್ನು ಸಹಿಸ್ತೇನೆ ಪ್ರತಿರೋಧ ಒಡ್ಡಿದ ಪರಿಣಾಮ ಉತ್ಸವ ಮೂರ್ತಿಯನ್ನು ದೇವಸ್ಥಾನದಿಂದ ಹೊರಗಡೆ ತಂದು ಬೇರೆ ದೇವಸ್ಥಾನಕ್ಕೆ ತಂದಿದ್ದರು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇವತ್ತು ಶಾಂತಿ ಸಭೆಯಲ್ಲಿ ಚರ್ಚೆ ಮಾಡಿ ಕೆಲವು ಕಿಡಿಗೇಡಿಗಳು ಮಾಡಿದ ಕಾರಣಕ್ಕಾಗಿ ಇಡೀ ಗ್ರಾಮವನ್ನು ನಾವು ಒಂದು ನಿಕೃಷ್ಟವಾಗಿ ನೋಡೋದು ಸರಿಯಲ್ಲ. ಮತ್ತು ಗ್ರಾಮದಲ್ಲಿ ಶಾಂತಿ, ಪ್ರೀತಿ, ಸಹಬಾಳ್ವೆ ಮತ್ತೆ ಮರುಸ್ಥಾಪನೆ ಆಗಬೇಕು. ಆ ಕಾರಣಕ್ಕಾಗಿ ಶಾಂತಿ ಸಭೆಯಲ್ಲಿ ಆ ಕಿಡಿಗೇಡಿಗಳ ದುಷ್ಟತನವನ್ನು ಖಂಡಿಸಿ ಇವತ್ತು ಮತ್ತೆ ಉತ್ಸವ ಮೂರ್ತಿಯನ್ನು ದೇವಸ್ಥಾನಕ್ಕೆ ಮಡಗಿ ಇವತ್ತು ಎಲ್ಲರೂ ಕೂಡ ಮುಕ್ತ ಪ್ರವೇಶ, ಅಸ್ಪೃಶ್ಯತೆ ನಿಷೇಧ ಜಾರಿ ಆಗಿದೆ. ಇವತ್ತು ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳ್ರಿ ಅಂತೇಳಿ ಇವತ್ತು ಒಂದು ನಿರ್ದೇಶನ ಕೊಟ್ಟು ಈ ಒಂದು ಸಂದರ್ಭ ಭಾಳ ಎಲ್ಲರೂ ಸಹಕರಿಸಿದ್ದಾರೆ. ಹಾಗಾಗಿ ಇವತ್ತು ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಇವತ್ತು ಈ ಗ್ರಾಮದಲ್ಲಿ ಯಾವತ್ತೂ ಇಲ್ಲಿ ಅಹಿತಕರ ಘಟನೆ ನಡೆದಿರಲಿಲ್ಲ, ಈಗಲೂ ಕೂಡ ನಡೆಯೋದಿಲ್ಲ. ಎಲ್ಲರೂ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ಗ್ರಾಮದ ಜನ, ಮುಖಂಡರು ಮತ್ತು ಸಾರ್ವಜನಿಕರು, ದಲಿತರು ಎಲ್ಲರೂ ಕೂಡ ಶಾಂತಿ ಸಹಬಾಳ್ವೆಯಿಂದ ಬದುಕಲಿಕ್ಕೆ ಒಂದು ಪೂರಕವಾಗಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಶಾಂತಿ ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಮೂರ್ತಿ, DYSP ರಮೇಶ್, ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಾದ ಸಿದ್ದಲಿಂಗೇಶ್, HC ಶಶಿಕುಮಾರ್, PDO ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, DSS ರಾಜ್ಯ ಸಂಚಾಲಕ ವೆಂಕಟಗಿರಿಯಯ್ಯ, DSS ಮುಖಂಡ ಗಂಗರಾಜು,
ಸಿಐಟಿಯು ಮುಖಂಡರಾದ ಕುಮಾರಿ, ಕೃಷ್ಣೇಗೌಡ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.